ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಹಾಗೂ ಡಾಕ್ಟರ್ ಸಬಿತಾ ಬನ್ನಾಡಿ ಇವರು ಆಗಮಿಸಿರ್ತಾರೆ. ಇನ್ನು ಹಾಸನ ಜಿಲ್ಲಾ ಒಕ್ಕೂಟದಿಂದ ಲೀಲಾವತಿ ಅಮ್ಮವರು ಪತ್ರಕರ್ತರು ಹಾಗೂ ಶೈಲಜಾ ಕರ್ಕಡ ಅವರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಕಲಾವತಿ ಮಧುಸೂದನ್ ಸಿರಿ ಸಂಪದ ವೇದಿಕೆ ಹಾಗೂ ನಾನು ಭಾನುಮತಿ. ಎಲ್ರಿಗೂ ನಮಸ್ಕಾರ. ಸಂಘಟನೆಗಳ ಜೊತೆಗೆ ಯಾರು ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯವನ್ನು ನಂಬುತ್ತಾರೋ ಮತ್ತು ಎಲ್ಲ ರೀತಿಯ ದೌರ್ಜನ್ಯವನ್ನು ಯಾರು ಖಂಡಿಸ್ತಾರೋ ಆ ಥರದ ಎಲ್ಲ ಸಂಘಟನೆಗಳು, ಸಮಾನ ಮನಸ್ಕರು ವ್ಯಕ್ತಿಗಳ ಜೊತೆ ಸೇರಿ ಈಗ ಒಂದು 8 ತಿಂಗಳಿಂದ ನಾವು ಹಾಸನಕ್ಕೆ ಬರ್ತಾ ಇದ್ದೇವೆ. ಈಗ ಮುಂದಿನ ನಾಳೆ ಮತ್ತು ನಾಡಿದ್ದು ನಡೀತಾ ಇರುವಂತಹ 2 ದಿನದ ಅತಿ ಮುಖ್ಯವಾಗಿರುವ ಸಮಾವೇಶಕ್ಕೆ ಪತ್ರಕರ್ತ ಮಿತ್ರೆಯರು ನಮ್ಮ ಜೊತೆ ಸೇರಿದರೆ ನಿಜವಾಗಿ ನಮ್ಮ ಕಾಸ್ ಮತ್ತಷ್ಟು ಮುಂದೆ ಹೋಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ನಿಮ್ಮ ಎದುರುಗಡೆ ಮತ್ತೆ ಬಂದಿದ್ದೀವಿ. ಇದುವರೆಗೆ ಹಾಸನದಲ್ಲಿ 55 ಪ್ರೌಢಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ತಾಲೂಕಿನ ಸ್ಥಳಗಳಲ್ಲಿ ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಕೇವಲ 2 ದಿವಸದ ಮಹಿಳಾ ದಿನಾಚರಣೆ ಸಮಾವೇಶನ ಮಾಡಿದರೆ ಸಾಕಾಗಲ್ಲ. ಮಾಡ್ತೀರಾ ಹೋಗ್ತೀರಾ, ಅದರಿಂದ ಏನಾಗುತ್ತೆ, ಹಬ್ಬ ಮಾಡ್ತೀರಾ ಜಾತ್ರೆ ಮಾಡ್ತೀರಾ ಈ ಥರದ್ದು ಬರ್ತಾ ಇರುತ್ತೆ. ಸೊ ಈ 2 ದಿವಸದ ಸಮಾವೇಶದ ಹಿಂದೆ ಒಂದು ಸಂಬಂಧವನ್ನು, ಒಂದು ನಂಟನ್ನು ಹಾಸನದ ಜನತೆ ಜೊತೆ ಏರ್ಪಡಿಸ್ಕೊಳ್ಬೇಕು ಅಂತ 7-8 ತಿಂಗಳಿಂದ ಬರ್ತಾ ಇದ್ದೀವಿ. ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಈ ಕಿರು ಹೊತ್ತಗೆ ನೀವೇನು ನಿಮ್ಮ ಕೈಗೆಲ್ಲ ಬಂದಿದೆಯಲ್ಲ ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರ, ಅದು ಮಾಡಿ ಸ್ಥಳೀಯವಾಗಿ ತಂಡಗಳನ್ನು ತಯಾರು ಮಾಡಿ ಸಾಧ್ಯವಾದಷ್ಟು ಸ್ಕೂಲ್ ಕಾಲೇಜುಗಳಿಗೆ ಹೋಗಿ 13 ವಿಷಯಗಳಿದ್ದಾವೆ ಇದರಲ್ಲಿ ಪೋಕ್ಸೋ ಇರ್ಬೋದು, ಒಕ್ಕೂಟ ಅಂತಂದ್ರೆ ಏನು, ಜಾತಿ ದೌರ್ಜನ್ಯ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಸಾಗಾಟ, ಮತ್ತು ಬಾಲ ತಾಯಂದ್ರ ಬಗ್ಗೆ, ಈ ಥರ ಇವತ್ತಿನ ಸಮಾಜವನ್ನು ಕಾಡ್ತಾ ಇರುವ ಮುಖ್ಯವಾಗಿ ಜಾತಿ, ವರ್ಗ ಮತ್ತು ಲಿಂಗತ್ವ ಈ 3ರ ಆಧಾರದ ಮೇಲೆ ವಿಶೇಷವಾಗಿ ಹದಿವಯಸ್ಸಿನವರನ್ನು, ಹೆಣ್ಮಕ್ಳನ್ನು ಕಾಡ್ತಾ ಇರುವ ವಿಷಯಗಳನ್ನು ಇಟ್ಕೊಂಡು ಕಿರು ನಾಟಕ ಮತ್ತು 3-4 ಹಾಡು ಅದನ್ನೆಲ್ಲ ಇಟ್ಕೊಂಡು ನಮ್ಮ ಹಾಸನದ ಸಂಗಾತಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಇದುವರೆಗೆ ಸಾವಿರಾರು ಹೆಣ್ಮಕ್ಳನ್ನ, ಸಾವಿರಾರು ಮಕ್ಕಳನ್ನು ತಲುಪಿದ್ದಾರೆ ಅಂತ ಹೇಳ್ಬೋದು. ಮಹಿಳೆಯರನ್ನ, ಮಕ್ಕಳನ್ನೆಲ್ಲ ತಲುಪಿದ್ದಾರೆ ಅಂತ ಹೇಳ್ಬೋದು. ಇದು ಅರಿವಿನ ಪಯಣ ಅನ್ನುವಂತಹ ಒಂದು ಕಿರು ಹೊತ್ತಿಗೆಯನ್ನು ಎಲ್ಲರಿಗೂ ಹಂಚಿದ್ದಾರೆ. ಇದರದ್ದು ನಿಮ್ಮ ಕೈಯಲ್ಲೂ ಸಹ ಇದೆ. ಇದಲ್ಲದೆ ನಾವು ಅಧ್ಯಯನ ಶಿಬಿರವನ್ನು ಸಹ ಮಾಡಿದ್ದೀವಿ. ಅಧ್ಯಯನ ಶಿಬಿರನ ಸ್ಥಳೀಯರ ಜೊತೆಗೆ ಮತ್ತು ರಾಜ್ಯ ಒಕ್ಕೂಟದ ಬೇರೆ ಬೇರೆ ಕಡೆಯಿಂದ ಬಂದಿರೋರ ಜೊತೆ ಸೇರಿಕೊಂಡು ಬೌದ್ಧಿಕವಾಗಿ ಕೂಡ ನಮ್ಮ ಅರಿವನ್ನು ವಿಸ್ತರಿಸ್ಕೊಳ್ಬೇಕು ಮತ್ತು ನಮ್ಮ ಅನುಭವವನ್ನು ಕೂಡ ವಿಸ್ತರಿಸ್ಕೊಳ್ಬೇಕು. ದೌರ್ಜನ್ಯದ ನಾನಾ ನೆಲೆಗಳು ಏನೇನೋ ಅಥವಾ ಅದರ ಸ್ವರೂಪಗಳೇನೇನೋ, ಅದನ್ನು ಎದುರಿಸುವ ಬಗೆ ಏನು, ಈ ಥರದ ಒಂದು ಕ್ಲೋಸ್ ಆಗಿರುವಂತಹ, ಆಪ್ತವಾಗಿರುವಂತಹ ಒಂದು ಡಿಸ್ಕಷನನ್ನು 3 ದಿವಸದ ಅಧ್ಯಯನ ಶಿಬಿರವನ್ನು ಸಹ ನಾವು ಹಾಸನದಲ್ಲಿ ನಡೆಸಿದ್ದೀವಿ. ಅದಾದ ನಂತರ ಬೇರೆ ಬೇರೆ ತಾಲೂಕುಗಳಲ್ಲಿ ವಿಮೆನ್ ಇನ್ ಬ್ಲ್ಯಾಕ್ ಅಥವಾ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಅನ್ನುವ ಕಾರ್ಯಕ್ರಮನ ಹಾಸನದ ಬೇರೆ ಬೇರೆ ತಾಲೂಕುಗಳಲ್ಲಿ ನಡೆಸಿದೆ. ಮತ್ತು ಅದಕ್ಕೆ ನೀವೆಲ್ಲ ನಮಗೆ ತುಂಬ ಸಪೋರ್ಟನ್ನು ಕೊಟ್ಟಿದ್ದೀರಾ. ಕೆಲವೊಂದು ತಾಲೂಕುಗಳಲ್ಲಿ ನಡೆದಿರೋದು ವರದಿ ಸಹ ಬಂದಿದೆ. ಸೊ ಅದೇ ವಿಮೆನ್ ಇನ್ ಬ್ಲ್ಯಾಕ್ ಹಾಸನದಲ್ಲಿದೆ. ಅದ್ರ ಬಗ್ಗೆ ನನ್ನ ಗೆಳತಿ, ನಮ್ಮ ಸಂಗಾತಿಗಳು ಉಳಿದ ವಿಚಾರಗಳನ್ನು ಹೇಳ್ತಾರೆ. ಸೊ ಈ ರೀತಿಯಾಗಿ ಇದಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ನಾವು ಒಂದು 8-10 ತಿಂಗಳಿಂದ ಇದ್ದೀವಿ. ಈ ಹಾಸನ ಜಿಲ್ಲೆಯ ಹೆಣ್ಣು ದನಿಗಳು, ಇಲ್ಲಿರುವ ಸಾಧಕಿಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬರೀ ಬರವಣಿಗೆ ಅಷ್ಟೇ ಅಲ್ಲ, ಆ್ಯಕ್ಟಿವಿಸಮ್ ಅಲ್ಲ, ವೈಜ್ಞಾನಿಕವಾಗಿ ಕಲೆಯಲ್ಲಿ ಅಥವಾ ಕ್ರೀಡೆಯಲ್ಲಿ, ವಿಜ್ಞಾನದಲ್ಲಿ, ನಾನಾ ಕ್ಷೇತ್ರಗಳಲ್ಲಿ ತೊಡಗಿರುವಂತಹ ಸಾಧಕಿಯರನ್ನು ಗುರುತಿಸಿ ಹಾಸನ ಜಿಲ್ಲೆಯ ಹೆಣ್ಣು ದನಿಗಳು ಅನ್ನೋದನ್ನು ಸರಣಿಯಾಗಿ, ಅದು ಕಂಟಿನ್ಯೂಸ್ ಆಗಿ ಹೆಚ್ಚು ಕಡಿಮೆ 1-2 ತಿಂಗಳಿಂದ ಬರ್ತಾನೆ ಇದೆ. ಈಗ ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕವನ್ನಾಗಿ ಕೂಡ ತರ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಹಿನ್ನೆಲೆಯೊಂದಿಗೆ ಇಷ್ಟು 6-8 ತಿಂಗಳ ಕಾರ್ಯ ಚಟುವಟಿಕೆಯನ್ನು ಇಟ್ಕೊಂಡು ನಾಳೆ ಮತ್ತು ನಾಡಿದ್ದು 2 ದಿವಸ ಅತಿ ಮುಖ್ಯವಾಗಿ ಎಲ್ಲರ ಒಗ್ಗೂಡುವಿಕೆ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವ ಒಂದು 300-400 ಜನ ಅಲ್ಲಿ ಇರ್ತಾರೆ. ಮತ್ತು ಹಾಸನ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಸಂಗಾತಿಗಳು ಸಹ ಅವರೆಲ್ಲ ಇರ್ತಾರೆ. ಅವರು ಎಲ್ಲರ ಜೊತೆಗೆ 2 ದಿವಸದ ಕಾರ್ಯಕ್ರಮ ಇರಲಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಆ ಕಾರ್ಯಕ್ರಮ ಏನು, 2 ದಿವಸ ಏನಿದೆ ಅನ್ನೋದ್ರ ಬಗ್ಗೆ ನನ್ನ ಸಂಗಾತಿ ಸಬಿತಾ ಬನ್ನಾಡಿ ಅವರು ಮುಂದಿನ ವಿಚಾರಗಳನ್ನು ಹಂಚಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಆದರೆ ಈ 2 ದಿವಸದ ಪ್ರೋಗ್ರಾಮಿಗೆ ನಾವು ಮಹಿಳಾ ಚೈತನ್ಯ ದಿನ ಅಂತ ಹೇಳ್ತೀವಿ. ಅಂದರೆ ಏನು ದೌರ್ಜನ್ಯಗಳು ಆಗ್ತಿದ್ದಾವೆ ಅವುಗಳನ್ನು ಪ್ರತಿವಿರೋಧ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆಯಿಂದ ಮಹಿಳೆಯರ ಶಕ್ತಿ, ಸಾಧ್ಯತೆಗಳೇನು ಅನ್ನೋದನ್ನು ಕೂಡ ನಾವು ಮುನ್ನೆಲೆಗೆ ತರಬೇಕಾಗಿದೆ. ಅವರಲ್ಲಿ ಒಂದು ವಿಶ್ವಾಸವನ್ನು ಮತ್ತು ಅದಕ್ಕೆ ಒಂದು ಬೆಳಕನ್ನು ಚೆಲ್ಲಬೇಕಾಗಿದೆಯಲ್ಲ, ಆ ಎರಡನ್ನೂ ಕೂಡ ನಾವು ಜೊತೆಯಲ್ಲಿ ಇಟ್ಕೊಂಡಿರ್ತೀವಿ. ಇವೆಲ್ಲವೂ ಸಮಾನ ಮನಸ್ಕ ಸಂಗಾತಿಗಳು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೈಗಳ ಜೋಡಿಸ್ಕೊಂಡು ಮಾಡೋದು. ಇಲ್ಲಿ ಯಾರೋ ಒಬ್ಬರು ಮುಖ್ಯರಲ್ಲ,
ಅಥವಾ ಇನ್ಯಾರೋ ಅಮುಖ್ಯರು ಕೂಡ ಅಲ್ಲ. ಈ ಕಾನ್ಸೆಪ್ಟ್ ನಮಗೆ ಈ 2 ದಿನದ ಸಮಾವೇಶದಲ್ಲಿ ಮತ್ತು ವಿಚಾರ ಸಂಕಿರಣದಲ್ಲೂ ಕೂಡ ಗೊತ್ತಾಗುತ್ತೆ. ಮಾರ್ಚ್ 7ನೇ ತಾರೀಕು ಒಂದು ಹಕ್ಕೊತ್ತಾಯ ಜಾಥಾ ಇರುತ್ತೆ. ಅದು ಬೆಳಿಗ್ಗೆ 9:30ಯಿಂದ ಶುರುವಾಗುತ್ತೆ. ಅದರ ಉದ್ಘಾಟನೆಯನ್ನು ಸಾಮಾಜಿಕ ಹೋರಾಟಗಾರ್ತಿ, ಲೇಖಕಿ ಮತ್ತು ನ್ಯಾಯವಾದಿಯಾದಂತಹ ಮುಂಬಯಿಯ ತೀಸ್ತಾ ಸೆಟಲ್ವಾಡ್ ಅವರು ಮಾಡ್ತಾರೆ. ಹಾಗೆ ಬೆಂಗಳೂರಿಂದ ಸಾಮಾಜಿಕ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿಯಾದಂಥ ಕೈ ಪದ್ಮಶಾಲಿ ಅವರು ಉದ್ಘಾಟನೆಯಲ್ಲಿ ಇರ್ತಾರೆ. ಈ ಜಾಥಾ ಉದ್ಘಾಟನೆ ಆಗಿ ಹಾಗೆಯೇ ನಮ್ಮ ಬೇರೆ ಬೇರೆ ಪ್ರತಿನಿಧಿಗಳು ಏನಿದ್ದಾರೆ, ಈ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿರ್ತಾರೆ. ಮಹಾರಾಜ ಉದ್ಯಾನವನದಿಂದ ಆರಂಭಿಸಿ ಹಾಸನಾಂಬ ಕಲಾಕ್ಷೇತ್ರ ತನಕ ಈ ಜಾಥಾ ನಡೆಯುತ್ತೆ. ಬೃಹತ್ ಸಾರ್ವಜನಿಕ ಜಾಥಾ ಇಲ್ಲಿ ನಡೀತಾ ಇರುತ್ತೆ. ಆ ಜಾಥಾ ಮುಗಿದ ಮೇಲೆ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯುತ್ತೆ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ಸಮಾವೇಶ ನಡೆಯುತ್ತೆ. ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮೈಸೂರಿನ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ, ಲೇಖಕಿ ಮತ್ತು ಅನುವಾದಕಿ, ಅವರು ಇರ್ತಾರೆ, ಉದ್ಘಾಟನೆಯಲ್ಲಿರ್ತಾರೆ. ಆಮೇಲೆ ದಿಕ್ಸೂಚಿ ಮಾತುಗಳನ್ನು ತೀಸ್ತಾ ಸೆಟಲ್ವಾಡ್ ಅವರು ಮಾಡ್ತಾರೆ. ಹಾಗೆಯೇ ಅಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಈಗಾಗಲೇ ಹೇಳಿದಾಗೆ ಹಾಸನ ಜಿಲ್ಲೆಯ ಒಕ್ಕೂಟದವರ ಒಂದು ವಿಶಿಷ್ಟ ಕೊಡುಗೆ. ಬೇರೆ ಬೇರೆ ಒಕ್ಕೂಟದವರು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದೇ ಆದ ಒಂದು ಹೊಸ ಜನರನ್ನು ತಲುಪೋದಕ್ಕೆ ಅಥವಾ ಗುರುತಿಸೋದಕ್ಕೆ ಹೊಸ ಹೊಸ ದಾರಿಗಳನ್ನು ಕಂಡುಕೊಂಡ ಹಾಗೆ. ಅಂದರೆ ಆಗಲೇ ಹೇಳ್ತಿದ್ದಾಗೆ ನಾವು ಅರಿವಿನ ಪಯಣ ಅನ್ನೋದು ಬರೀ ಹೆಣ್ಣು ಮಕ್ಕಳಿಗಲ್ಲ, ಗಂಡು ಮಕ್ಕಳಿಗೂ ಕೂಡ ಈ ಅರಿವಿನ ಪಯಣ ಇರುತ್ತೆ. ಅವರವರ ಸಮಸ್ಯೆಗಳೇನು, ಅವರು ಹೇಗೆ ಎದುರಿಸಬೇಕು, ಹುಡುಗರಿಗೂ ಕೂಡ ಅವಶ್ಯಕತೆ ಏನಿದೆ ಹೆಣ್ಣು ಮಕ್ಕಳನ್ನು ಅರಿಯುವಲ್ಲಿ, ಇದೆಲ್ಲವನ್ನು ಕೂಡ ನಾವು ಒಳಗೊಂಡಿರ್ತೀವಿ. ಪುರುಷರು ಮಹಿಳೆಯರು ಒಳಗೊಂಡೇ ಈ ಕಾರ್ಯಕ್ರಮ ಇರುತ್ತೆ, ಸಮಾನ ಮನಸ್ಕರು. ಹಾಗೆ ಹಾಸನ ಮಣ್ಣಿನ ಹೆಣ್ಣು ದನಿಗಳು ಅನ್ನುವ ಪುಸ್ತಕ ಅವತ್ತು ಬಿಡುಗಡೆ ಆಗುತ್ತೆ. ಅದರಲ್ಲಿ ಅವರು ಇಲ್ಲಿನ ಎಲ್ಲ ವಲಯದ, ಇಲ್ಲಿ IAS ಆಫೀಸರ್ಸ್ ಆಗುವುದ ಹೆಣ್ಣುಮಕ್ಕಳು ಇದ್ದಾರೆ, ಕೃಷಿಯಲ್ಲಿ ಸಾಧನೆ ಮಾಡಿದ ಹೆಣ್ಣುಮಕ್ಕಳು ಇದ್ದಾರೆ, ಪೌರ ಕಾರ್ಮಿಕ ಹೆಣ್ಣುಮಕ್ಕಳು ಇದ್ದಾರೆ. ಹೀಗೆ ಬೇರೆ 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 ಕ್ಷೇತ್ರದ ಹೆಣ್ಣು ಮಕ್ಕಳನ್ನು ಪ್ರತಿ ದಿವಸ ಒಂದೊಂದು ಲೇಖನವಾಗಿ ರೂಪಿಸಿ ಬಹಳ ಚೆನ್ನಾಗಿ ಅದನ್ನು ಮಾಡಿದರೆ ಅದರದ್ದು ಏನು ಬಿಡುಗಡೆ ಕೂಡ ಇರುತ್ತೆ. ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಪ್ರತಿನಿಧಿಗಳೇನಿರ್ತಾರೆ ಅವರು ಸಹಮತದ ನುಡಿಗಳನ್ನು ಆಡ್ತಾರೆ. ಮಾರ್ಚ್ 7ರ ಸಂಜೆ 6 ಗಂಟೆಗೆ ಮಹಾವೀರ ವೃತ್ತದಲ್ಲಿ ನಾವು ಈಗಾಗಲೇ ಹೇಳಿದ್ರಲ್ಲ ಕಪ್ಪು ಉಡುಪಿನ ಮಹಿಳೆಯರು, ಅದು ಮೌನ ಜಾಗೃತಿ ಅಂತ ಹೇಳ್ತೀವಿ. ಹಿಂಸೆಯ ವಿರುದ್ಧ, ಯಾವುದೇ ಮೂಲದ ಹಿಂಸೆಯ ವಿರುದ್ಧ. ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿ, 38 ವರ್ಷ ಸಮಾಜಶಾಸ್ತ್ರ ಟೀಚ್ ಮಾಡಿದ್ದೇನೆ. 4 ವರ್ಷ ಮಹಿಳಾ ಅಧ್ಯಯನದ ಬಗ್ಗೆ ನಾನು ಟೀಚ್ ಮಾಡಿದ್ದೇನೆ. ಆದರೆ ಅದೆಲ್ಲ ಥಿಯರಿಟಿಕಲ್ ಆಗಿತ್ತು, ಅಲ್ಲಿ ಯಾವುದಕ್ಕೂ ಪ್ರಾಕ್ಟಿಕಲ್ಗೆ ಅವಕಾಶ ಇರಲಿಲ್ಲ. ಆದರೆ ಆ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂತಹ ಅವಕಾಶ ಈಗ ಬಂದಿದೆ. ಈಗ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ನಾವು ಏನು ಥಿಯರಿಟಿಕಲ್ ಆಗಿ ಕಲ್ತಿದ್ವೋ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಇದು ಕಾರ್ಯಕ್ರಮ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕ್ರೈಮ್ ಬೇಬಿ ಗೆಟ್ಸ್ ಮಿಲ್ಕ್ ಅಂತ ಹೇಳಿ, ಹಾಗೆ ಮಗು ಅತ್ತಾಗ ತಾಯಿಯ ಗಮನ ಆ ಕಡೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಾವು ನಮ್ಮ ಪರಿಸ್ಥಿತಿಗಳ ಬಗ್ಗೆ ಅಥವಾ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಒಂದು ಒಕ್ಕೊರಲಿನಿಂದ ಅದನ್ನು ವಿರೋಧಿಸೋದಾಗಲಿ ಅಥವಾ ಅದರ ಬಗ್ಗೆ ಆ ಸ್ಥಿತಿಗತಿಗಳನ್ನು ಉತ್ತಮಪಡಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ ನಾವು ಹೋರಾಟ ಮಾಡಿದಾಗ ನಮಗೆ ಸರ್ಕಾರದಿಂದ, ಸಾರ್ವಜನಿಕರಿಂದ, ಕಾನೂನಿನ ವ್ಯವಸ್ಥೆಯಿಂದ, ತಮ್ಮೆಲ್ಲರ ಸಹಕಾರದಿಂದ ನಾವು ಈ ಹೋರಾಟವನ್ನು ಸಂಘಟಿತವಾಗಿ ಮುಂದುವರಿಸೋದಕ್ಕೆ ಸಾಧ್ಯ ಇದೆ. ಇದರಲ್ಲಿ ಮಹಿಳೆಯರು ಡಾರ್ಮೆಂಟ್ ಪೊಸಿಷನಲ್ಲಿ ಇಲ್ಲದೆ ತಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ತಾ ತಮ್ಮ ಸ್ಥಿತಿಗತಿಗಳ ಬಗ್ಗೆ ತಾವು ತಿಳ್ಕೊಂಡು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ಹೇಗೆ ತಮ್ಮ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಬಹುದು ಅಂತಕ್ಕಂಥ ಹಕ್ಕೊತ್ತಾಯ ಈ ಜಾಥಾ ಇದೆಯಲ್ಲ, ಇದು ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮವಾಗಿದೆ. ಇದರಿಂದ ಮಹಿಳೆಯರ ಕೂಟದಿಂದ ಆಗಮಿಸಿರುವಂತಹ ಡಾಕ್ಟರ್ HS ಅನುಪಮ್ಮ ಅವರು, ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಅವರು ಹಾಗೂ ಡಾಕ್ಟರ್ ಸಬಿತಾ ಬನ್ನಾಡಿ ಅವರು
ಸಂಸ್ಥೆ ಈ ಒಂದು ಒಕ್ಕೂಟ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನು ಹೇಳಿದರು. ಅದಲ್ಲದೆ ಹಾಸನದಲ್ಲಿ 6-7 ತಿಂಗಳಿನಿಂದ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಹಿಳೆಯರನ್ನು ಒಗ್ಗೂಡಿಸ್ತಕ್ಕಂತಹ ಕಾರ್ಯಕ್ರಮಗಳು ಹಾಗೂ ಹದಿಹರೆಯದ ಮಕ್ಕಳಿಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಹಾಗೂ ಅದನ್ನು ಹೇಗೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ವಿಷಯವನ್ನು ಕೂಡ ಹೇಳಿದರು. ಅಲ್ಲದೆ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕೂಡ ಹೇಗೆಲ್ಲ ಇರುತ್ತೆ, 2 ದಿನದ ಕಾರ್ಯಕ್ರಮಗಳು ಹಾಗೂ ಬರ್ತಿರ್ತಕ್ಕಂಥ ಮುಖ್ಯ ಅತಿಥಿಗಳು, ಹೊರ ರಾಜ್ಯದ ಅತಿಥಿಗಳು ಹಾಗೂ ನಮ್ಮ ರಾಜ್ಯದ ಅತಿಥಿಗಳು, ಅದ್ರ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವರೆಲ್ಲ ಹೇಳಿದಾಗೆ ನಮ್ಮದು 6-7 ತಿಂಗಳಿಂದ ಸತತವಾಗಿ ನಮ್ಮ ಹಾಸನ ಜಿಲ್ಲಾದ್ಯಂತ ಅನೇಕ ಕಾರ್ಯಕ್ರಮಗಳು ಹದಿಹರೆಯದ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಮಾಡಲಾಗಿರುತ್ತೆ. ಅದಲ್ಲದೆ ಮಹಿಳೆಯರಿಗೂ ಕೂಡ ಉದ್ಯೋಗ ಮಹಿಳೆಯರು, ಕಾರ್ಮಿಕ ಮಹಿಳೆಯರು ಎಲ್ಲಿರ್ತಾರೆ ಅಲ್ಲಿಗೂ ಹೋಗಿ ಅರಿವಿನ ಕಾರ್ಯಕ್ರಮ, ಅರಿವಿನ ಪಯಣ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಬಂದಿರ್ತೇವೆ. ಈಗ ಇದರ ಜೊತೆಗೆ ನಾವು ಕರಪತ್ರವನ್ನು ಕೂಡ ಮಾಡಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕರಪತ್ರವನ್ನು ಎಲ್ಲ ಸಾರ್ವಜನಿಕರಿಗೂ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮ ಕೇವಲ ಮಹಿಳಾ ಕೇಂದ್ರೀಕೃತ ಅಷ್ಟೇ ಅಲ್ಲ, ಈಗಾಗಲೇ ಹೇಳಿದಂಗೆ ಪುರುಷ ಮಹಿಳೆಯರಿಬ್ಬರೂ ಒಟ್ಟಿಗೆ ಸೇರಿ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿದೆ. ನಮ್ಮ ಹಾಸನ ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಜಿಲ್ಲೆಯ ಪ್ರತಿಯೊಬ್ಬರು ಸೇರಿ ಮಾಡುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಈ ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ನಮ್ಮ ಹಾಸನ ಜಿಲ್ಲೆಯವರಿಗೂ ತಲುಪಲಿ ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಈ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶವಾಗಿರುತ್ತೆ. ಇದನ್ನು ನೆಕ್ಸ್ಟು ಲೀಲಾವತಿ ಅಮ್ಮ ಅವರು ಇದ್ರ ಪರವಾಗಿ ಮಾತನಾಡ್ತಾರೆ. ಇದು 2012ರಲ್ಲಿ ಆರಂಭ ಆದದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಅನೈತಿಕ ಪೊಲೀಸ್ಗಿರಿ, ಆನಂತರ ಹೋಮ್ ಸ್ಟೇ ದಾಳಿ ಇತ್ಯಾದಿಗಳ ಸಂದರ್ಭದಲ್ಲಿ ನಾವು ಏನಾದರೂ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು, ಗಟ್ಟಿಯಾದಂಥ ಪ್ರತಿರೋಧವನ್ನು ತೋರಬೇಕು ಅನ್ನುವ ಸಂದರ್ಭದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಆರಂಭ ಆಯಿತು. ಆ ನಂತರ 2013ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು 2013ರ ಮಾರ್ಚ್ 7-8ರಂದು ನಾವು ಮಾಡಿದ್ವಿ. ಅದರ ನಂತರ ವೇದಿಕೆ ಅನ್ನುವುದನ್ನು ಒಕ್ಕೂಟವಾಗಿ ನಾವು ವಿಸ್ತಾರ ಮಾಡಿಕೊಳ್ಳೋಣ ಮತ್ತು ಇದನ್ನು ನಿರಂತರವಾಗಿ ಮಹಿಳೆಯರ ದನಿಯಾಗಿ ನಾವು ಮುಂದುವರ್ಸೋಣ ಅಂತೇಳಿ ಮಾಡಿದ್ರ ಪ್ರಯುಕ್ತ ಮಂಗಳೂರಿನಿಂದ ಮೈಸೂರು, ಅಲ್ಲಿಂದ ಬೆಂಗಳೂರು, ವಿಜಯಪುರ, ಕೊಪ್ಪಳ, ಶಿವಮೊಗ್ಗ, ಧಾರವಾಡ, ಮಂಡ್ಯ, ಕೋಲಾರ ಮತ್ತು ಕಲಬುರಗಿ, ಅಲ್ಲಿಂದ ಮತ್ತು ತುಮಕೂರು ಹಾಗೂ ಉಡುಪಿ ಮತ್ತು ವಿಜಯನಗರ ಕಳೆದ ಬಾರಿ. ಈ ಸಲ ಇದು 14ನೆಯ ಸಮಾವೇಶ ನಾವು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಸಮಾನ ಮನಸ್ಕ, ಮಹಿಳಾ ಪರವಾಗಿ ಯೋಚಿಸುವ, ಜೀವ ಪರವಾಗಿ ಯೋಚಿಸುವ 10 ಸಂಘಟನೆಗಳ ಒಂದು ಜಾಲ. ಇದು ಒಂದು ರೀತಿಯಲ್ಲಿ ನಾವು ಮಹಿಳೆಯರ ಮೇಲೆ ನಡೆಯುವ ಎಲ್ಲ ದೌರ್ಜನ್ಯಗಳನ್ನು ಖಂಡಿಸುವುದಕ್ಕೆ ಮಾತ್ರ ಅಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಪರಸ್ಪರರು ನಿಕಟವಾಗಿ ಕೈ ಜೋಡಿಸ್ತಾ ಪರಸ್ಪರ ನೆರವಾಗ್ತಾ ಒಂದು ಮಹಿಳಾ ದನಿಯನ್ನು ಕರ್ನಾಟಕದಲ್ಲಿ ನಾವು ಗಟ್ಟಿಯಾಗಿ ಊರುವ ಒಂದು ಪ್ರಯತ್ನವಾಗಿ ಇದನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಮುಖ್ಯವಾಗಿ ಒಂದು 4 ವರ್ಷಗಳ ನಂತರ ನಾವು ಅರಿವಿನ ಪಯಣ ಅನ್ನುವಂಥದ್ದನ್ನು ಆರಂಭ ಮಾಡಿದ್ವಿ. ಎಳೆಯ ತಲೆಮಾರಿನ ಜೊತೆಗೆ ಮತ್ತು ಸಮಾಜದ ಬೇರೆ ಬೇರೆ ಸಮುದಾಯಗಳ ಜೊತೆಗೆ ನಾವು ಜೆಂಡರ್ ಸೆನ್ಸಿಟೈಸ್ ಮಾಡುವಂಥದ್ದು. ಆ ನಂತರ ಅದರ ಜೊತೆಗೆ ಅಲ್ಲಿಯ ಸ್ಥಳೀಯ ವಿಷಯಗಳನ್ನು, ಸಮಸ್ಯೆಗಳನ್ನು ಇಟ್ಟುಕೊಂಡು ಜನರಲ್ಲಿ ಅರಿವನ್ನು ಮೂಡಿಸುವ ಮತ್ತು ಅದಕ್ಕೆ ಪ್ರತಿರೋಧವನ್ನು ತೋರಿಸುವ ಕೆಲಸವನ್ನು ಮಾಡುವಂಥದ್ದು. ಅಧ್ಯಯನ ಶಿಬಿರ, ಅಧ್ಯಯನ ಪ್ರವಾಸ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದು ಯಾವ ಜಿಲ್ಲೆಯಲ್ಲಿ ನಾವು ಆರಂಭ ಮಾಡ್ತೀವೋ ಅಲ್ಲಿ ಕನಿಷ್ಠ 6-7 ತಿಂಗಳುಗಳ ಹಿಂದಿನಿಂದಲೇ ನಾವು ಕೆಲಸವನ್ನು ಶುರು ಮಾಡ್ತೀವಿ. ಆಯಾ ಜಿಲ್ಲೆಯಲ್ಲಿರುವ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಒಂದು ಛತ್ರದ ಅಡಿಯಲ್ಲಿ ತಂದು ಅವರ ಒಳಗಡೆ ಒಂದು ಬೆಸುಗೆಯನ್ನು, ಸ್ನೇಹದ ಬೆಸುಗೆಯನ್ನು ಬೆಸೆಯುವ ಕೆಲಸವನ್ನು ಒಕ್ಕೂಟ ಅನ್ನುವಂಥದ್ದು ಮಾಡ್ತಾ ಬಂದಿದೆ. ಈ ಬಾರಿ ನಾವು ಹಾಸನ ಜಿಲ್ಲೆಯಲ್ಲಿ ಕಳೆದ ಜುಲೈಯಿಂದಲೇ
ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಆ ಕೆಲಸದ ಬಗ್ಗೆ ಅನುಪಮ ಅವರು ಮತ್ತು ಉಳಿದವರು ತಮ್ಮ ಅನುಭವಗಳನ್ನು ಹೇಳಲಿಕ್ಕಿದ್ದಾರೆ. ಅನುಪಮ ಮಾತಾಡ್ತಾರೆ. ಎಲ್ಲ ಪತ್ರಕರ್ತರ ಸಂಘಟನೆಗಳ ಜೊತೆಗೆ ಯಾರು ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯವನ್ನು ನಂಬುತ್ತಾರೋ ಮತ್ತು ಎಲ್ಲ ರೀತಿಯ ದೌರ್ಜನ್ಯವನ್ನು ಯಾರು ಖಂಡಿಸ್ತಾರೋ ಆ ಥರದ ಎಲ್ಲ ಸಂಘಟನೆಗಳು, ಸಮಾನ ಮನಸ್ಕರು ವ್ಯಕ್ತಿಗಳ ಜೊತೆ ಸೇರಿ ಈಗ ಒಂದು 2 ತಿಂಗಳಿಂದ ನಾವು ಹಾಸನಕ್ಕೆ ಬರ್ತಾ ಇದ್ದೇವೆ. ಈಗ ಮುಂದಿನ ನಾಳೆ ಮತ್ತು ನಾಡಿದ್ದು ನಡೀತಾ ಇರುವಂತಹ 2 ದಿನದ ಅತಿ ಮುಖ್ಯವಾಗಿರುವ ಸಮಾವೇಶಕ್ಕೆ ಪತ್ರಕರ್ತ ಮಿತ್ರೆಯರು ನಮ್ಮ ಜೊತೆ ಸೇರಿದರೆ ನಿಜವಾಗಿ ನಮ್ಮ ಕಾಸ್ ಮತ್ತಷ್ಟು ಮುಂದೆ ಹೋಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ನಿಮ್ಮ ಎದುರುಗಡೆ ಮತ್ತೆ ಬಂದಿದ್ದೀವಿ. ಇದುವರೆಗೆ ಹಾಸನದಲ್ಲಿ 55 ಪ್ರೌಢಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ತಾಲೂಕಿನ ಸ್ಥಳಗಳಲ್ಲಿ ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಕೇವಲ 2 ದಿವಸದ ಮಹಿಳಾ ದಿನಾಚರಣೆ ಸಮಾವೇಶನ ಮಾಡಿದರೆ ಸಾಕಾಗಲ್ಲ. ಮಾಡ್ತೀರಾ ಹೋಗ್ತೀರಾ, ಅದರಿಂದ ಏನಾಗುತ್ತೆ, ಹಬ್ಬ ಮಾಡ್ತೀರಾ ಜಾತ್ರೆ ಮಾಡ್ತೀರಾ ಈ ಥರದ್ದು ಬರ್ತಾ ಇರುತ್ತೆ. ಸೊ ಈ 2 ದಿವಸದ ಸಮಾವೇಶದ ಹಿಂದೆ ಒಂದು ಸಂಬಂಧವನ್ನು, ಒಂದು ನಂಟನ್ನು ಹಾಸನದ ಜನತೆ ಜೊತೆ ಏರ್ಪಡಿಸ್ಕೊಳ್ಬೇಕು ಅಂತ 7-8 ತಿಂಗಳಿಂದ ಬರ್ತಾ ಇದ್ದೀವಿ. ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಈ ಕಿರು ಹೊತ್ತಗೆ ನೀವೇನು ನಿಮ್ಮ ಕೈಗೆಲ್ಲ ಬಂದಿದೆಯಲ್ಲ ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರ, ಅದು ಮಾಡಿ ಸ್ಥಳೀಯವಾಗಿ ತಂಡಗಳನ್ನು ತಯಾರು ಮಾಡಿ ಸಾಧ್ಯವಾದಷ್ಟು ಸ್ಕೂಲ್ ಕಾಲೇಜುಗಳಿಗೆ ಹೋಗಿ 13 ವಿಷಯಗಳಿದ್ದಾವೆ ಇದರಲ್ಲಿ ಪೋಕ್ಸೋ ಇರ್ಬೋದು, ಒಕ್ಕೂಟ ಅಂತಂದ್ರೆ ಏನು, ಜಾತಿ ದೌರ್ಜನ್ಯ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಸಾಗಾಟ, ಮತ್ತು ಬಾಲ ತಾಯಂದ್ರ ಬಗ್ಗೆ ಈ ಥರ ಇವತ್ತಿನ ಸಮಾಜವನ್ನು ಕಾಡ್ತಾ ಇರುವ ಮುಖ್ಯವಾಗಿ ಜಾತಿ, ವರ್ಗ ಮತ್ತು ಲಿಂಗತ್ವ ಈ 3ರ ಆಧಾರದ ಮೇಲೆ ವಿಶೇಷವಾಗಿ ಹದಿವಯಸ್ಸಿನವರನ್ನು, ಹೆಣ್ಮಕ್ಳನ್ನು ಕಾಡ್ತಾ ಇರುವ ವಿಷಯಗಳನ್ನು ಇಟ್ಕೊಂಡು ಕಿರು ನಾಟಕ ಮತ್ತು 3-4 ಹಾಡು ಅದನ್ನೆಲ್ಲ ಇಟ್ಕೊಂಡು ನಮ್ಮ ಹಾಸನದ ಸಂಗಾತಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಇದುವರೆಗೆ ಸಾವಿರಾರು ಹೆಣ್ಮಕ್ಳನ್ನು, ಸಾವಿರಾರು ಮಕ್ಕಳನ್ನು ತಲುಪಿದ್ದಾರೆ ಅಂತ ಹೇಳ್ಬೋದು. ಮಹಿಳೆಯರನ್ನ, ಮಕ್ಕಳನ್ನೆಲ್ಲ ತಲುಪಿದ್ದಾರೆ ಅಂತ ಹೇಳ್ಬೋದು. ಇದು ಅರಿವಿನ ಪಯಣ ಅನ್ನುವಂತಹ ಒಂದು ಕಿರು ಹೊತ್ತಿಗೆಯನ್ನು ಎಲ್ಲರಿಗೂ ಹಂಚಿದ್ದಾರೆ. ಇದರದ್ದು ನಿಮ್ಮ ಕೈಯಲ್ಲೂ ಸಹ ಇದೆ. ಇದಲ್ಲದೆ ನಾವು ಅಧ್ಯಯನ ಶಿಬಿರವನ್ನು ಸಹ ಮಾಡಿದ್ದೀವಿ. ಅಧ್ಯಯನ ಶಿಬಿರನ ಸ್ಥಳೀಯರ ಜೊತೆಗೆ ಮತ್ತು ರಾಜ್ಯ ಒಕ್ಕೂಟದ ಬೇರೆ ಬೇರೆ ಕಡೆಯಿಂದ ಬಂದಿರೋರ ಜೊತೆ ಸೇರಿಕೊಂಡು ಬೌದ್ಧಿಕವಾಗಿ ಕೂಡ ನಮ್ಮ ಅರಿವನ್ನು ವಿಸ್ತರಿಸ್ಕೊಳ್ಬೇಕು ಮತ್ತು ನಮ್ಮ ಅನುಭವವನ್ನು ಕೂಡ ವಿಸ್ತರಿಸ್ಕೊಳ್ಬೇಕು. ದೌರ್ಜನ್ಯದ ನಾನಾ ನೆಲೆಗಳು ಏನೇನೋ ಅಥವಾ ಅದರ ಸ್ವರೂಪಗಳೇನೇನೋ, ಅದನ್ನು ಎದುರಿಸುವ ಬಗೆ ಏನು, ಈ ಥರದ ಒಂದು ಕ್ಲೋಸ್ ಆಗಿರುವಂತಹ, ಆಪ್ತವಾಗಿರುವಂತಹ ಒಂದು ಡಿಸ್ಕಷನನ್ನು 3 ದಿವಸದ ಅಧ್ಯಯನ ಶಿಬಿರವನ್ನು ಸಹ ನಾವು ಹಾಸನದಲ್ಲಿ ನಡೆಸಿದ್ದೀವಿ. ಅದಾದ ನಂತರ ಬೇರೆ ಬೇರೆ ತಾಲೂಕುಗಳಲ್ಲಿ ವಿಮೆನ್ ಇನ್ ಬ್ಲ್ಯಾಕ್ ಅಥವಾ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಅನ್ನುವ ಕಾರ್ಯಕ್ರಮನ ಹಾಸನದ ಬೇರೆ ಬೇರೆ ತಾಲೂಕುಗಳಲ್ಲಿ ನಡೆಸಿದೆ. ಮತ್ತು ಅದಕ್ಕೆ ನೀವೆಲ್ಲ ನಮಗೆ ತುಂಬ ಸಪೋರ್ಟನ್ನು ಕೊಟ್ಟಿದ್ದೀರಾ. ಕೆಲವೊಂದು ತಾಲೂಕುಗಳಲ್ಲಿ ನಡೆದಿರೋದು ವರದಿ ಸಹ ಬಂದಿದೆ. ಸೊ ಅದೇ ವಿಮೆನ್ ಇನ್ ಬ್ಲ್ಯಾಕ್ ಹಾಸನದಲ್ಲಿದೆ. ಅದ್ರ ಬಗ್ಗೆ ನನ್ನ ಗೆಳತಿ, ನಮ್ಮ ಸಂಗಾತಿಗಳು ಉಳಿದ ವಿಚಾರಗಳನ್ನು ಹೇಳ್ತಾರೆ. ಸೊ ಈ ರೀತಿಯಾಗಿ ಇದಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ನಾವು ಒಂದು 8-10 ತಿಂಗಳಿಂದ ಇದ್ದೀವಿ. ಈ ಹಾಸನ ಜಿಲ್ಲೆಯ ಹೆಣ್ಣು ದನಿಗಳು, ಇಲ್ಲಿರುವ ಸಾಧಕಿಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬರೀ ಬರವಣಿಗೆ ಅಷ್ಟೇ ಅಲ್ಲ, ಆ್ಯಕ್ಟಿವಿಸಮ್ ಅಲ್ಲ, ವೈಜ್ಞಾನಿಕವಾಗಿ ಕಲೆಯಲ್ಲಿ ಅಥವಾ ಕ್ರೀಡೆಯಲ್ಲಿ, ವಿಜ್ಞಾನದಲ್ಲಿ, ನಾನಾ ಕ್ಷೇತ್ರಗಳಲ್ಲಿ ತೊಡಗಿರುವಂತಹ ಸಾಧಕಿಯರನ್ನು ಗುರುತಿಸಿ ಹಾಸನ ಜಿಲ್ಲೆಯ ಹೆಣ್ಣು ದನಿಗಳು ಅನ್ನೋದನ್ನು ಸರಣಿಯಾಗಿ ಅದು ಕಂಟಿನ್ಯೂಸ್ ಆಗಿ ಹೆಚ್ಚು ಕಡಿಮೆ 1-2 ತಿಂಗಳಿಂದ ಬರ್ತಾನೆ ಇದೆ. ಈಗ ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕವನ್ನಾಗಿ ಕೂಡ ತರ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಹಿನ್ನೆಲೆಯೊಂದಿಗೆ ಇಷ್ಟು 6-8 ತಿಂಗಳ ಕಾರ್ಯ ಚಟುವಟಿಕೆಯನ್ನು ಇಟ್ಕೊಂಡು ನಾಳೆ ಮತ್ತು ನಾಡಿದ್ದು 2 ದಿವಸ ಅತಿ ಮುಖ್ಯವಾಗಿ ಎಲ್ಲರ ಒಗ್ಗೂಡುವಿಕೆ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವ ಒಂದು 300-400 ಜನ ಅಲ್ಲಿ ಇರ್ತಾರೆ. ಮತ್ತು ಹಾಸನ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಸಂಗಾತಿಗಳು ಸಹ ಅವರೆಲ್ಲ ಇರ್ತಾರೆ. ಅವರು ಎಲ್ಲರ ಜೊತೆಗೆ 2 ದಿವಸದ ಕಾರ್ಯಕ್ರಮ ಇರಲಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಆ ಕಾರ್ಯಕ್ರಮ ಏನು, 2 ದಿವಸ ಏನಿದೆ ಅನ್ನೋದ್ರ ಬಗ್ಗೆ ನನ್ನ ಸಂಗಾತಿ ಸಬಿತಾ ಬನ್ನಾಡಿ ಅವರು ಮುಂದಿನ ವಿಚಾರಗಳನ್ನು ಹಂಚಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ.